ಯುಗಾದಿ ಹಬ್ಬಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಯುಗಾದಿ ಹಬ್ಬದ ಹೊಸತೊಡಕು ಸಂಭ್ರಮ ಶುರುವಾಗಿದೆ. ಈ ಹಿನ್ನೆಲೆ ನಗರದಲ್ಲಿಂದು ನಾಟಿ ಕೋಳಿ ಸಾರು, ಬಿಸಿ ಮುದ್ದೆ ಉಣ್ಣುವ ಸ್ಪರ್ಧೆ ನಡೆಯಿತು. ಅದರ ಒಂದು ಝಲಕ್ ಎಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಹೊಸ ತೊಡಕು ಸಂಭ್ರಮ. ನಾಟಿ ಕೋಳಿ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ. ಗೆದ್ದವರಿಗೆ ಹೋತ, ಟಗರು, ಹೊಂಜ ಗಿಫ್ಟ್. ಹಾಕಪ್ಪ ಇನ್ನೊಂದು ಹಾಕು, ಒಸಿ ಕೋಳಿ ಸಾರು ಉಯ್ಯಿ ಕಣ್ಣಣ್ಣು. ಹೀಗೆ ನಾಟಿ ಕೋಳಿ ಸಾರು, ಮುದ್ದೆ ತಿನ್ನಲು ತಾವೊಂದು ನಾಮೊಂದು ಅಂತ ಫೈಟ್ಗೆ ಬಿದ್ದಿದ್ದಾರೆ ಜನ. ಹೌದು, ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಮುದ್ದೆ ಉಣ್ಣೋ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೆಂಪೇಗೌಡ ಚಾರಿಟೇಬಲ್ ಟ್ರಸ್ಟ್ನಿಂದ ನಾಟಿ ಕೋಳಿ ಸಾರು ಹಾಗೂ ಮುದ್ದೆ ತಿನ್ನುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಶಾಸಕ ಗೋಪಾಲಯ್ಯ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ್ರು. ಸ್ಪರ್ಧೆಯಲ್ಲಿ ಪುರುಷರು ಅಷ್ಟೇ ಅಲ್ಲದೆ ನಾವ್ಯಾರಿಗೇನು ಕಮ್ಮಿ ಅಂತ ಮಹಿಳೆಯರು ಕೂಡ ಭಾಗಿಯಾಗಿದ್ರು. ಕಳೆದ 3 ವರ್ಷದಿಂದ ಕೆಂಪೇಗೌಡ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಯುಗಾದಿಗೆ ಒಂದು ವಾರ ಮುಂಚೆ ಗ್ರಾಮೀಣ ಸೊಬಗಿನ ಒಂದು ನಾಟಿ ಕೋಳಿ ಸಾರು ಮುದ್ದೆ ತಿಂತಕ್ಕಂಥ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಬಡಾವಣೆ ಮಹಾಲಕ್ಷ್ಮಿ ಲೇಔಟ್ನ ಯುವಕರು, ವಯಸ್ಸಾದವರು, ಇವತ್ತು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಸಂತೆಪೇಟೆ ಒಂದು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಅವರೂ ಇದರಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಹೆಚ್ಚು ಮುದ್ದೆ ಉಂಡವರಿಗೆ ಭಾರಿ ಬಹುಮಾನ ಘೋಷಿಸಲಾಗಿದೆ. ಪುರುಷರ ವಿಭಾಗದಲ್ಲಿ ಮೊದಲ ಬಹುಮಾನಕ್ಕೆ 25 ಕೆಜಿ ಹೋತ ನೀಡಿದ್ದು, ಎರಡನೇ ಬಹುಮಾನ 20 ಕೆಜಿ ಟಗರು, ತೃತೀಯ ಬಹುಮಾನ 5 ನಾಟಿ ಹುಂಜ ಗಿಫ್ಟ್ ನೀಡಲಾಗ್ತಿದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ 15 ಕೆಜಿ ಕುರಿ, ನಾಟಿ ಕೋಳಿ ಬಹುಮಾನ ನೀಡಲಾಗ್ತಿದೆ. ಶಂಭುಲಿಂಗೇಗೌಡ ಎಂಬುವರು 14 ಮುದ್ದೆ ಉಂಡು ಮೊದಲ ಬಹುಮಾನ ಗಳಿಸಿದ್ದಾರೆ. ಇನ್ನು ಮಹಿಳಾ ವಿಭಾಗದಲ್ಲಿ ಪ್ರಭಾವತಿ ಎಂಬುವರು 8 ಮುದ್ದೆ ತಿಂದು ಪ್ರಥಮ ಬಹುಮಾನ ಗಳಿಸಿದ್ದಾರೆ. ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ. ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ನಾವಿಲ್ಲೇ 8 ಮುದ್ದೆ ತಿಂದಿದ್ದೀವಿ. ಇಲ್ಲೇ ಮಾರುತಿ ನಗರ ನಮ್ಮ ಮನೆ ಇರೋದು. ನಾವು ಇವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ತಿಂದಿದ್ವಿ ನಾವು. ಇಲ್ಲ ಅಂದ್ಕೊಂಡಿರಲಿಲ್ಲ. ಇವ್ರು ಎಷ್ಟು ಜನ ಬೆಂಬಲದಿಂದ ಇವರೆಲ್ಲರ ಬೆಂಬಲದಿಂದ ತಿಂದಿದ್ದೀನಿ ನಾನು. ನಾನೊಂದು 3 ತಿಂತೀನಿ ಅಂದ್ಕೊಂಡಿದ್ದೆ. ಇಷ್ಟೊಂದು ತಿಂತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಚೆನ್ನಾಗಿತ್ತು. ಒಟ್ನಲ್ಲಿ ಇಂದಿನ ಮುದ್ದೆ ಉಣ್ಣುವ ಸ್ಪರ್ಧೆಯಲ್ಲಿ ಭಾಗಿಯಾದವರೆಲ್ಲ ತಮಗಾದಷ್ಟು ಮುದ್ದೆಯನ್ನ ತಿಂದ್ರೆ ವಿಜೇತರು ಮುದ್ದೆ ತಿಂದು ಬಹುಮಾನ ಕೂಡ ಪಡೆದ್ರು. ಹಳ್ಳಿ ಸೊಗಡಿನ ಸ್ಪರ್ಧೆ ಕಣ್ತುಂಬಿಕೊಂಡು ಜನ ಕೂಡ ಖುಷಿ ಪಟ್ರು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುಗಾದಿ ಹಬ್ಬಕ್ಕೆ ಇನ್ನೂ ಕೆಲವೇ ದಿನಗಳು ಬಾಕಿ ಇದೆ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದಲೇ ಯುಗಾದಿ ಹಬ್ಬದ ಹೊಸತೊಡಕು ಸಂಭ್ರಮ ಶುರುವಾಗಿದೆ. ಈ ಹಿನ್ನೆಲೆ ನಗರದಲ್ಲಿಂದು ನಾಟಿ ಕೋಳಿ ಸಾರು, ಬಿಸಿ ಮುದ್ದೆ ಉಣ್ಣುವ ಸ್ಪರ್ಧೆ ನಡೆಯಿತು. ಅದರ ಒಂದು ಝಲಕ್ ಎಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಹೊಸ ತೊಡಕು ಸಂಭ್ರಮ.
ನಾಟಿ ಕೋಳಿ ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ. ಗೆದ್ದವರಿಗೆ ಹೋತ ಟಗರು ಹೊಂಜ ಗಿಫ್ಟ್. ಹಾಕಪ್ಪ ಇನ್ನೊಂದು ಹಾಕು, ಒಸಿ ಕೋಳಿ ಸಾರು ಉಯ್ಯಿ ಕಣ್ಣಣ್ಣು. ಹೀಗೆ ನಾಟಿ ಕೋಳಿ ಸಾರು ಮುದ್ದೆ ತಿನ್ನಲು ತಾವೊಂದು ನಾಮೊಂದು ಅಂತ ಫೈಟ್ಗೆ ಬಿದ್ದಿದ್ದಾರೆ ಜನ. ಹೌದು, ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಮುದ್ದೆ ಉಣ್ಣೋ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೆಂಪೇಗೌಡ ಚಾರಿಟೇಬಲ್ ಟ್ರಸ್ಟ್ನಿಂದ ನಾಟಿ ಕೋಳಿ ಸಾರು ಹಾಗೂ ಮುದ್ದೆ ತಿನ್ನುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಶಾಸಕ ಗೋಪಾಲಯ್ಯ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ್ರು. ಸ್ಪರ್ಧೆಯಲ್ಲಿ ಪುರುಷರು ಅಷ್ಟೇ ಅಲ್ಲದೆ ನಾವ್ಯಾರಿಗೇನು ಕಮ್ಮಿ ಅಂತ ಮಹಿಳೆಯರು ಕೂಡ ಭಾಗಿಯಾಗಿದ್ರು. ಕಳೆದ 3 ವರ್ಷದಿಂದ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯುಗಾದಿಗೆ ಒಂದು ವಾರ ಮುಂಚೆ ಗ್ರಾಮೀಣ ಸೊಬಗಿನ ಒಂದು ನಾಟಿ ಕೋಳಿ ಸಾರು ಮುದ್ದೆ ತಿಂತಕ್ಕಂಥ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾರೆ. ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಬಡಾವಣೆ ಮಹಾಲಕ್ಷ್ಮಿ ಲೇಔಟ್ನ ಯುವಕರು, ವಯಸ್ಸಾದವರು, ಇವತ್ತು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಸಂತೆಪೇಟೆ ಒಂದು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಅವರೂ ಇದರಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಹೆಚ್ಚು ಮುದ್ದೆ ಉಂಡವರಿಗೆ ಭಾರಿ ಬಹುಮಾನ ಘೋಷಿಸಲಾಗಿದೆ. ಪುರುಷರ ವಿಭಾಗದಲ್ಲಿ ಮೊದಲ ಬಹುಮಾನಕ್ಕೆ 25 ಕೆಜಿ ಹೋತ ನೀಡಿದ್ದು, ಎರಡನೇ ಬಹುಮಾನ 20 ಕೆಜಿ ಟಗರು, ತೃತೀಯ ಬಹುಮಾನ 5 ನಾಟಿ ಹುಂಜ ಗಿಫ್ಟ್ ನೀಡಲಾಗ್ತಿದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ 15 ಕೆಜಿ ಕುರಿ, ನಾಟಿ ಕೋಳಿ ಬಹುಮಾನ ನೀಡಲಾಗ್ತಿದೆ. ಶಂಭುಲಿಂಗೇಗೌಡ ಎಂಬುವರು 14 ಮುದ್ದೆ ಉಂಡು ಮೊದಲ ಬಹುಮಾನ ಗಳಿಸಿದ್ದಾರೆ. ಇನ್ನು ಮಹಿಳಾ ವಿಭಾಗದಲ್ಲಿ ಪ್ರಭಾವತಿ ಎಂಬುವರು 8 ಮುದ್ದೆ ತಿಂದು ಪ್ರಥಮ ಬಹುಮಾನ ಗಳಿಸಿದ್ದಾರೆ. ಕಾಂಪಿಟೇಷನ್ ತುಂಬ ಚೆನ್ನಾಗಿತ್ತು. ನಾನಿದು 2ನೇ ಬಾರಿ 3ನೇ ಪ್ರೈಸ್ ತಗೊಂಡಿರೋದು. ಸರ್ಜಾಪುರದಲ್ಲಿ ಒಂದು ಬಾರಿ ಮಾಡಿದ್ರು, ಅಲ್ಲಿ 3ನೇ ಪ್ರೈಸ್ ತಗೊಂಡಿದ್ದೆ. ಅಲ್ಲೂ 3 ಕೋಳಿಗಳು ಕೊಟ್ಟಿದ್ರು. ಈಗ 2ನೇ ಬಾರಿ ನಾನು 3ನೇ ಪ್ರೈಸ್ ತಗೊಳ್ತಾ ಇದ್ದೀನಿ. ಏನು ಟಫ್ ಏನು ಇರಲಿಲ್ಲ. ನಾವು ಮಾಮೂಲಿ ತಿಂತಾ ಇರ್ತೀವಿ ಮುದ್ದೆ. ನಮ್ಮೂರ ಹೆಸರೇ ಇಟ್ಟಂಗೂರು ಅಂತ. ನಾವು ಇಟ್ಟು ತಿನ್ನೋದ್ರಲ್ಲಿ ಫೇಮಸ್ಸು. ನಾವಿಲ್ಲೇ 8 ಮುದ್ದೆ ತಿಂದಿದ್ದೀವಿ, ಇಲ್ಲೇ ಮಾರುತಿ ನಗರ